ANMR ನ್ಯೂಸ್ಗೆ ಸ್ವಾಗತ. ಪಂಪು ಮೋಟಾರ್ ಮತ್ತು ಕೇಬಲ್ ಕಳ್ಳತನಕ್ಕೆ ಬಂದ ಕಳ್ಳರು ರೈತನಿಗೆ ಚಾಕು ತೋರಿಸಿ ಬೆದರಿಸಿ ಪರಾರಿ. ಚಿಂತಾಮಣಿ ನಗರದ ಚೇಳೂರು ರಸ್ತೆಯ ವಿಕ್ರಮ್ ಕಾಲೇಜಿನ ಹಿಂಭಾಗದಲ್ಲಿ ತೋಟದಲ್ಲಿದ್ದ ಕೊಳವೆ ಬಾವಿಯ ಕೇಬಲ್ ವೈರನ್ನು ರಾತ್ರಿ ಕಳ್ಳತನ ಮಾಡಿದ್ದ 3 ಕಳ್ಳರು ನಂತರ ಪ್ಯಾನಲ್ ಬೋರ್ಡ್ ಮತ್ತು ಕೃಷಿ ಹೊಂಡದಲ್ಲಿದ್ದ ಪಂಪು ಮೋಟಾರ್ ಕಳ್ಳತನ ಮಾಡಲು ಬಂದ ಕಳ್ಳರು ಮಾಲೀಕನ ಕೈಗೆ ಸಿಕ್ಕಿಬಿದ್ದಿರುವ ಘಟನೆ ಭಾನುವಾರ ಬೆಳಗಿನ ಜಾವ ಸುಮಾರು 1:30 ಗಂಟೆ ಸಮಯದಲ್ಲಿ ನಡೆದಿದೆ. ಸಿಕ್ಕಿಬಿದ್ದ ಕಳ್ಳರನ್ನು ಪೊಲೀಸರಿಗೆ ಒಪ್ಪಿಸಲು ಪೊಲೀಸರಿಗೆ ಕರೆ ಮಾಡಿದಾಗ ಕಳ್ಳರು ರೈತನಿಗೆ ಅವರ ಕುಟುಂಬಕ್ಕೆ ಚಾಕು ತೋರಿಸಿ ಬೆದರಿಸಿ ಕತ್ತಲಿನಲ್ಲಿ ಪರಾರಿಯಾಗಿದ್ದಾರೆ. ಭಾನುವಾರ ಬೆಳಗಿನ ಜಾವ ಎಂ ಶ್ರೀನಿವಾಸ್ ಅವರ ತೋಟಕ್ಕೆ ಬಂದ 3 ಕಳ್ಳರು ಕೊಳವೆ ಬಾವಿಗೆ ಅಳವಡಿಸಿದ ಕೇಬಲ್ ಅನ್ನು ಕಲ್ಲಿನಿಂದ ಕೇಬಲ್ ಜಜ್ಜಿ ಕಟಾವು ಮಾಡಿಕೊಂಡು ಸುಮಾರು 20 ಮೀಟರ್ ಉದ್ದದ ಕೇಬಲ್ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಕೇಬಲ್ ಕಳ್ಳತನ ಮಾಡಿಕೊಂಡು ಹೋದ ನಂತರ ಮತ್ತೆ ಬಂದ ಕೊಳವೆ ಬಾವಿಗೆ ಅಳವಡಿಸಿದ್ದ ಪ್ಯಾನಲ್ ಬೋರ್ಡ್ ಮತ್ತು ಕೃಷಿ ಹೊಂಡದಲ್ಲಿದ್ದ ಪಂಪು ಮೋಟಾರ್ ಕಳ್ಳತನ ಮಾಡಲು ಮುಂದಾಗಿದ್ದಾರೆ. ಈ ಸಮಯದಲ್ಲಿ ಎಚ್ಚರಗೊಂಡ ತೋಟದ ಮಾಲೀಕ ಎಂ ಶ್ರೀನಿವಾಸ್ ಮತ್ತು ಕುಟುಂಬದವರು ಎದ್ದು ಬಂದು ದ್ವಿಚಕ್ರ ವಾಹನ ಸಮೇತ 3 ಕಳ್ಳರನ್ನು ಹಿಡಿದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಿಡಿದಿದ್ದ ಕಳ್ಳರ ವಿಳಾಸ ಮತ್ತು ಹೆಸರನ್ನು ಕೇಳಿ ಪೊಲೀಸರಿಗೆ ಒಪ್ಪಿಸಲು ಮುಂದಾಗಿ ಪೊಲೀಸರಿಗೆ ಕರೆ ಮಾಡುತ್ತಿದ್ದಾಗ 3 ಕಳ್ಳರು ರೈತನಿಗೆ ಮತ್ತು ಅವರ ಕುಟುಂಬದವರಿಗೆ ಚಾಕು ತೋರಿಸಿ ದ್ವಿಚಕ್ರ ವಾಹನವನ್ನು ಅಲ್ಲಿಯೇ ಬಿಟ್ಟು ಕತ್ತಲಿನಲ್ಲಿ ಪರಾರಿಯಾಗಿದ್ದಾರೆ. ನಂತರ ಮನೆಯ ಮಾಲೀಕರು ಚಿಂತಾಮಣಿ ನಗರ ಠಾಣೆಯ ಪೊಲೀಸರಿಗೆ ಮಾಹಿತಿ ನೀಡಿದ ನಂತರ ಸ್ಥಳಕ್ಕೆ ಹೋದ ಪೊಲೀಸರ ವಶಕ್ಕೆ ದ್ವಿಚಕ್ರ ವಾಹನ ನೀಡಿದಲ್ಲದೆ ಕಳ್ಳತನಕ್ಕೆ ಬಂದಿದ್ದ 3 ಫೋಟೋ ತೆಗೆದಿದ್ದು ಫೋಟೋಗಳನ್ನು ಸಹ ಪೊಲೀಸರಿಗೆ ನೀಡಿದ ತೋಟದ ಮಾಲೀಕರು ನಂತರ ನೀಡಿದ ಲಿಖಿತ ದೂರಿನ ಮೇಲೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ.